ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ರಂಗೋಲಿ ಬಂದು ನಾನೇ ಬಿಡಿಸಿದ್ದು ಆ್ಯಂಡ್ ಬಣ್ಣ ಹಾಕಿದ್ದು ನನ್ನಮ್ಮ ಇಬ್ಬರು. ರೋಡ್ ಸೈಡ್ ಆಗಿರೋದ್ರಿಂದ ಎಲ್ಲ ಬೆಳಗ್ಗೆ ಪೂಜೆ ಆಗೋಕ್ಕೂ ಮುಂಚೆನೇ ಹೊರಟೋಗ್ಬಿಟ್ಟಿರುತ್ತೆ. ನಮ್ಮ ಮನೇಲಿ ಒಂದೊಂದು ಗೈಸ್ ಟೈಮು ಆಗಲೇ 12:30. ಸಂಕ್ರಾಂತಿ ಹಬ್ಬ ಅಂತ ಬಂದರೆ ಎಲ್ಲರೂ ಧನುರ್ಮಾಸ ಅಂತ ಮಾಡ್ತಾರೆ. ಸೊ ನಾವು ಕೂಡ ಅದನ್ನು ಮಾಡ್ತೇವೆ. ಪ್ರತಿ ವರ್ಷ ತುಂಬ ದಿವಸ ಮಾಡ್ತಾಯಿದ್ವಿ ಅದನ್ನು, 5 days 9 days ಆ ಥರ. ಬಟ್ ಈ ರೀಸೆಂಟ್ 2 yearsಯಿಂದ ನಾವು ಹಬ್ಬದ ದಿವಸ ಮಾತ್ರನೇ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ 3:30 4 ಗಂಟೆ ಆಗಿತ್ತು ನಾವು ಎದ್ದಾಗ. ಸೊ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮಾಡಿದ್ವಿ. ದೇವ್ರ ಪೂಜೆನ ಮಾಡಿ ಅಲ್ಲಿ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಎಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡು ನಾವು ಪೂಜೆಗೆ ಹೊರಟ್ವಿ. ಈಗ ನಾವು ಹೋದಂಥ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೊನೆಯದಾಗಿ ನಾವು ಹೋಗಿದ್ದ ದೇವಸ್ಥಾನ ಒಂದು ಆಂಜನೇಯ. ಆ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೋಗ್ಬೇಕಾದ್ರೆ ಫುಲ್ಲು ಕತ್ಲಿತ್ತು. ಈಗಾಗಲೇ ಬೆಳಕರ್ದು ಬಿಟ್ಟೈತೆ. ಎಲ್ಲೆಲ್ಲೂ ರಂಗೋಲಿಗಳ ಸುರಿಮಳೆ. ಎದ್ದವ್ರೆ ಹೆಂಗೋ ಇವರು. ಮನೆಗೆ ರೀಚ್ ಆದ್ವಿ. ಪುಳಿಯೋಗರೆ, ಪೊಂಗಲ್. ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೊಲಕ್ಕೆ ಹೋದ್ವಿ. ಹೊಲದಲ್ಲಿ ಪೂಜೆ ಮಾಡ್ಕೊಬರೋಣ ಅಂತ. ಮೊದಲು ನಾವು ನಮ್ಮ ಅಪ್ಪ ನನ್ನ ತಂಗಿ ವಾರಕ್ಕೆ 2 times ಹೋಗ್ತಿದ್ವಿ. ಬಟ್ ಯಾವಾಗಲೂ ಇದೇ ಹೊಲ ಪೂಜೆ ಅಂತಾರೆ ಅಂತ ಅಂದ್ಕೋಬೇಡಿ. ಬಟ್ ಯಾವಾಗಲೂ ಹೋಗೋದು ರೂಢಿ. ಏನೇ ಒಂದು ಹಬ್ಬ ಆಗಲಿ ಏನೇ ಆಗಲಿ ಹೋಗಿ ಪೂಜೆ ಮಾಡ್ಕೊಬರ್ತೀವಿ. ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್. ಆ್ಯಂಡ್ ಏನು ಗೊತ್ತಾ, ಅಲ್ಲಿ ದಪ್ಪಗೆ ಮರ ಕಾಣಿಸ್ತಿದ್ಯಲ್ಲ, ಮರದ ಹತ್ರ ಗಾಡಿನ ಸೈಡ್ ಹಾಕ್ಬಿಟ್ಟು ನಡ್ಕೊಂಬರ್ತಿದ್ವು ಆ ಕಡೆಗೆ ಪೂಜೆ ಮಾಡೋಕೆ ಹೋಗೋಣ ಹೊಲ್ತಕ್ಕೆ ಅಂತ. ನಾನು ಆರಾಮಾಗಿ ನಡ್ಕೊಂಬರ್ತಿದ್ದೀನಿ. ಕರೆಕ್ಟಾಗಿ ಎಲೆಗಳ್ದು ಶಬ್ದ ಆಯಿತು. ಏನದು ಅಂತ ಲೆಫ್ಟ್ ಸೈಡ್ ತಿರುಗಿ ನೋಡಿದ್ರೆ ಹಾವು. ಅಮ್ಮ ದೇವ್ರೆ, ನಾನು ನೋಡ್ಬಿಟ್ಟು ಶಾಕ್ ಹೋಗ್ಬಿಟ್ಟೆ. ಏನು ಮಾಡ್ತಿದ್ಯಾ ಅಪ್ಪ? ಸಿಕ್ಕಾಪಟ್ಟೆ ಭಯ ಹೋಗ್ಬಿಡ್ತು ನನಗಂತೂ. ಅಲ್ಲಿಂದ ಅದೇ ಮೂಮೆಂಟ್ ಪಟ್ಟಂತ ಹಿಂದೆ ತಿರುಗಿ ನೋಡ್ಲ ನಾನು. ಬರ್ರಿ ಅಂತ ಉಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ ಮನೆಗೆ ಹೋಗೋಣ ಅಂತ. ಆಮೇಲೆ ಹಂಗಾಸಿ ಈ ಕಡೆ ರೋಡಾಗಸಿ ಬಂದು ಇಲ್ಲಿ ಗಾಡಿ ಸೈಡ್ಗೆ ಹಾಕಿ ಪೂಜೆಗೆ ಸಮೇತ ಇಳ್ದು ಕೆಳಕ್ಕೆ ಹೋಗ್ಲ. ನನಗೆ ಅಷ್ಟು ಭಯ ಆಗ್ತಾಯಿತ್ತು. ಅವರಿಬ್ಬರೇ ಹೋಗಿದ್ದಾರೆ, ನನ್ನ ತಮ್ಮನ ನನ್ನ ತಂಗಿ. ನಾನು ಮತ್ತು ನಾನು ಇನ್ನೊಂದು ತಂಗಿ ಒಳಗೆ ಕೂತ್ಕೊಂಡಿದ್ದೀವಿ. ಯಪ್ಪ, ನಾವೀಗ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗ್ತಾ. ಹುಲಿ ಓಹೋ, ಕ್ರಿಯೇಟಿವಿಟಿ. ಕಮ್ಮಿ ಮಾಡಕ್ ಬರೋಳು ಅದನ್ನ. ನಾವು ಹೋಗ್ತೀವಿ ಮನೆಗೆ. ಬಾಯ್ ಮಾಡಿ ಹೋಗ್ತೀವಿ. ಏನು ಹೋಗ್ತೀವಿ ನಾವು? ಹೋಗ್ತೀವಿ ಕಣೆ. ಕೊಡ್ತೀವಿ ಇಲ್ಲಿದ್ರೆ ಏನ್ ಕೊಡ್ತೀವಿ ಅವಳು? ನೀನ್ ಇರು ಇಲ್ಲೇ. ಬಾಯ್. ಹೋಗ್ತೀವಿ ಕಣಲೆ. ಬಾಯ್. ಹಿಂಗಾಸ ಹೋಗ್ತೀವಿ. ಕಿಟಕಿ ಹೊಡ್ದು ಬಿಡೆ ನೀನು. ಬಾಗ್ಲಾಗ್ತವಳೆ ಗುರು.
ಅಮ್ಮ ನಾವು ಹೋಗ್ತೀವಿ ಊರಿಗೆ ಹೋಗಿ ಅಥವಾ ಅಲ್ಲ ಮನೆಗೆ ಹೋಗ್ತೀವಿ ಬರತ್ತ ನಾವು ಹೋಗೋಣ ಇವಳು ಏನು ಕೊಡಲ್ಲ ನಮಗೆ ತಿನ್ನಕ್ಕೆ ಬ್ಯಾಡ್ ಗರ್ಲ್ ಯು ಆರ್ ಬ್ಯಾಡ್ ಏ ಬೀಳ್ತೀಯ ಅಮ್ಮ ಜಾನು ಹಿಡ್ಕ ಏನ್ ಹೆಸ್ರಮ್ಮ ಅಯ್ಯೋ ಕ್ಯೂಟ್ ಅಮ್ಮ ಎತ್ಬೇಡ ಅಮ್ಮ ಪಚ್ಚಲ್ ಬಿಡು ಏ ಮಾಮ ಈಗ ನಾವು ನಮ್ಮ ತಾತವ್ರ ಮನೆಯಿಂದ ದೊಡ್ಡಪ್ಪರ ಮನೆಗೆ ಹೋಗ್ತಾ ಇದ್ದೀವಿ. ತಿನ್ನಕ್ಕೆ ಅಡ್ಗೆ ಏನಕ್ಕೆ ಅಂದ್ರೆ ಹ್ಯಾಪಿ ಬರ್ಡೇ ಏನ್ ಬೇಕೆ ಅಮ್ಮ ಜಾನು ಜಾಸ್ತಿ ತಿನ್ಬಾರ್ದು ಶೀತ ಆಗುತ್ತೆ ನಿನಗೆ ನಡಿಯ ನಾನು ತಿನ್ಬಿಡ್ತೀನಿ ಮಕ್ಕಳಿಗೆ ನೋಡಿಗ ಅವನಿಗೆ ನಾನೇ ಮಾಡ್ಬೇಕೇನೋ. ನಮ್ಮಮ್ಮ ಮತ್ತು ನನ್ನ ತಂಗಿ ಇಬ್ಬರು ನಮ್ಮ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಎಸ್ ಇದಾಗಿತ್ತು ಈ ವರ್ಷದ ಸಂಕ್ರಾಂತಿ ಹಬ್ಬದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.